ಸದ್ಗುರು, ನಾನು ಒಂದು ಹೆಣ್ಣು ಮಗುವಿನ ತಾಯಿ. ಒಬ್ಬ ತಾಯಿಯಾಗಿ ನನ್ನ ಜವಾಬ್ದಾರಿಗಳೇನು ಅಂತ ತಿಳಿಸ್ಕೊಡ್ತೀರಾ? ಯಾವ ಮಗು ಅಂದ್ರಿ? ಹೆಣ್ಣು ಮಗು. ನಿಮ್ಮ ಮಗು ಹೆಣ್ಣ ಅಥವಾ ಗಂಡ ಅಂತ ಪಕ್ಕದ ಮನೆಯವರು ಮಾತ್ರ ನೋಡಿದರೆ ಸಾಕು. ನೀವು ಯಾವತ್ತದು ಹೆಣ್ಣು ಆ ಗಂಡ ಅಂತ ನೋಡಬಾರ್ದು. ಅದು ಮೊದಲ ಸಂಗತಿ. ಅವಳು ಹುಡುಗಿ ಅಂತ ಪಕ್ಕದ ಮನೆ ಹುಡುಗರು ನೋಡ್ತಾರೆ, ಅದು ಪರವಾಗಿಲ್ಲ. ಇದು ಹುಡುಗನ ಹುಡುಗಿನ ಅಂತೆಲ್ಲ ನೀವು ನೋಡಬೇಕಿಲ್ಲ. ಇದೊಂದು ಮಗು ಅಷ್ಟೇ. ಮಗುವಿಗೆ ಮಾಡಬಹುದಾದ ಅತ್ಯುತ್ತಮ ಸಂಗತಿ ಅಂದರೆ ನೀವು ಹೇಗಿದ್ದೀರೋ ಅದೇ ಎಲ್ಲ ಅಂದುಕೊಂಡಿದ್ದರೆ ಸಹಜವಾಗಿ ಅವರು ನಿಮ್ಮ ಹಾಗೆ ಆಗಲಿ ಅಂತ ಆಸೆ ಪಡ್ತೀರಿ. ಮುಂದಿನ ಪೀಳಿಗೆಗೆ ಅದೊಂದು ರೀತಿ ಹಿಮ್ಮುಖ ಹೆಜ್ಜೆ ಆಗತ್ತೆ. ಮುಂದಿನ ಪೀಳಿಗೆ ಹೇಗಿರಬೇಕು? ನೀವು ಕಲ್ಪನೆಯೂ ಮಾಡದ ಹಾಗೆ ಅವರು ಇರಬೇಕು. ನೀವು ಅವರನ್ನು ರೂಪಿಸಿದರೆ ಹೇಗೆ ರೂಪಿಸ್ತೀರಿ? ನಿಮ್ಮ ಹಾಗೆ. ಈ ಕೆಲಸದಲ್ಲಿ ನಿಮಗಿಂತ ನಿಮ್ಮ ತಂದೆ ತಾಯಿನೇ ಉತ್ತಮರಿದ್ರೇನೋ ನೀವು ಅವರಿಗಿಂತ ಕೆಟ್ಟದಾಗಿ ರೂಪಿಸಬಹುದು. ಬಹುಶಃ ನಿಮ್ಮ ತಂದೆ ನಿಮ್ಮ ತಾಯಿಗೆ, ಕೊನೆ ಪಕ್ಷ ನಿಮ್ಮ ತಾಯಿಗೆ ನಿಮ್ಮನ್ನು ರೂಪಿಸುವುದೇ ಪೂರ್ಣಾವಧಿ ಕೆಲಸ ಆಗಿತ್ತು. ನೀವು ಅಲ್ಪಾವಧಿ ಮಾತ್ರ ಮಾಡೋರು. ನೀವೇನು ಮಾಡಬಹುದು ಅಂತ ಕಲ್ಪಿಸಬಹುದು. ಅವರನ್ನು ರೂಪಿಸೋಕ್ಕೆ ನೋಡಬೇಡಿ. ಮಗುವಿಗೆ ಬೇಕಿರೋದು ಬೆಳೆಯೋಕ್ಕೆ ಸ್ಥಿರವಾದ ಹಿತವಾದ ವಾತಾವರಣ, ಸಂತೋಷಭರಿತವಾದ. ಮೊದಲು ಸಂತೋಷ ಅಂತಿದ್ದೀನಿ. ಮೊದಲು ಸಂತೋಷ, ಆಮೇಲೆ ಪ್ರೀತಿಭರಿತ, ಸರಿನಾ? ಇಲ್ಲದಿದ್ದರೆ ಸಂತೋಷ ಆನಂದ ಇಲ್ಲದೆ ಬರೀ ಹಾಳಾದ ಈ ಹುಚ್ಚು ಪ್ರೀತಿ ಕಾಲಾಂತರದಲ್ಲಿ ಜನರನ್ನು ಶೋಚನೀಯವಾಗಿಸುತ್ತೆ. ಮೊದಲು ಸಂತೋಷಭರಿತ ವಾತಾವರಣ, ಅದನ್ನು ಕೊಡೋಕ್ಕೆ ಸಾಧ್ಯವಾದರೆ ನಂತರ ಸ್ವಲ್ಪ ನಿಮ್ಮ ಪ್ರೀತಿಯನ್ನು ಸೇರಿಸಬಹುದು. ಮಕ್ಕಳಿಗೆ ನಿಮ್ಮ ಪ್ರೀತಿ ಗಮನ ಬೇಕಾಗೋದು 6-7 ವರ್ಷದವರೆಗೆ. ಆಮೇಲೆ ಅವರು ಒಂದು ಅಂತರ ಬಯಸ್ತಾರೆ, ತಮ್ಮಷ್ಟಕ್ಕೆ ಇರೋಕ್ಕೆ ಬಯಸ್ತಾರೆ. ಪರವಾಗಿಲ್ಲ. ಈಗೇನೆಂದರೆ ನಿಮ್ಮ ಏಕೈಕ ಕೆಲಸ ಅವರನ್ನು ತುಂಬಾ ಸಂತೋಷದ ಪ್ರೀತಿಯ ಗೂಡಲ್ಲಿ ಇಡೋದು. ಹೊರಗೆ ಯಾರೋ ಇರ್ತಾರೆ, ಇವರ ಜೊತೆ ಬೇರೆ ಇನ್ನೇನೋ ಮಾಡೋಕ್ಕೆ ನೋಡ್ತಿರ್ತಾರೆ. ಆ ಪ್ರಭಾವಗಳು ಯಾವಾಗಲೂ ಇರುತ್ತವೆ. ಅವರನ್ನು ಅದರಿಂದ ಪೂರ್ತಿ ಕಾಪಾಡಿ ಇಡೋಕ್ಕೆ ನೋಡಬೇಡಿ. ಯಾಕಂದರೆ ಒಂದಿನ ಹೊರಗೆ ಹೋಗಲೇಬೇಕು. ನಿಮ್ಮ ಕೆಲಸ ಅವರನ್ನು ರೂಪಿಸೋದಲ್ಲ. ನಿಮ್ಮ ಮಗು ಏನಾಗಬಾರ್ದು ಅಂದರೆ ನಿಮ್ಮ ಹಾಗೆ ಆಗಬಾರ್ದು. ಅವರು ನೀವೇನಾಗಿದ್ದೀರೋ ಅದಕ್ಕಿಂತ ಹೆಚ್ಚಿಗೆ ಆಗಬೇಕು ಅಲ್ವಾ? ನಿಮಗಿಂತ ಹೆಚ್ಚು ಅಂದರೆ ನಿಮ್ಮ ಪ್ರಕಾರ ಹೆಚ್ಚು ಸಂಪಾದನೆ ಮಾಡಬೇಕು, ಇನ್ನೂ ದೊಡ್ಡ ಕಾರು, ದೊಡ್ಡ ಮನೆ ಇರಬೇಕು. ಇದು ದುರದೃಷ್ಟ. ನೀವು ಇಷ್ಟು ಸಂತೋಷವಾಗಿದ್ದರೆ ಅವರು ನಿಮಗಿಂತ ಹೆಚ್ಚು ಸಂತೋಷವಾಗಿರಬೇಕು. ನೀವಿಷ್ಟು ಬುದ್ಧಿವಂತರಾಗಿದ್ದರೆ ಇನ್ನೂ ಹೆಚ್ಚು ಬುದ್ಧಿವಂತರಾಗಬೇಕು. ಇಷ್ಟು ಸಂತುಲನೆಯಲ್ಲಿದ್ದರೆ ಅವರು ಹೆಚ್ಚು ಸಂತುಲನೆಯಲ್ಲಿರಬೇಕು ಅಲ್ವಾ? ನಿಮ್ಮ ಜೀವನ ಇಷ್ಟು ಶ್ರೀಮಂತವಾದರೆ ಅವರದ್ದು ಇನ್ನೂ ಶ್ರೀಮಂತವಾಗಬೇಕು. ಶ್ರೀಮಂತ ಅಂದರೆ ನಿಮ್ಮ ಮಗುವಿನ ಅಥವಾ ನಿಮ್ಮ ಜೀವನನೇ ಆಗಲಿ, ಅದು ಯಾವತ್ತೂ ನೀವು ಹೊಂದಿರೋ ವಸ್ತುಗಳಿಂದ ಶ್ರೀಮಂತವಾಗಬಾರದು. ಶೇಖರಿಸಿ ಇರುವುದರಿಂದ ಜೀವವರ್ಧನೆ ಆಗಬಾರ್ದು. ಇದನ್ನು ಅರ್ಥ ಮಾಡಿಕೊಳ್ಳಿ. ಮಕ್ಕಳಿಗೂ ಅರ್ಥ ಮಾಡಿಸಿ. ನೀವೇನೋ ಅದಷ್ಟೇ. ನೀವು ಏನನ್ನು ಹೊಂದಿದ್ದೀರೋ ಅದರ ಉಪಯೋಗ ಎಷ್ಟಿದೆಯೋ ಅಷ್ಟನ್ನು ಪೂರ್ತಿಯಾಗಿ ಪಡೆಯೋಣ. ಏನನ್ನು ಬಳಸಬಹುದೋ, ಎಂಜಾಯ್ ಮಾಡಬಹುದೋ ಅದನ್ನು ಮಾಡೋಣ. ಆದರೆ ಅವುಗಳಿಂದ ನಿಮ್ಮ ಜೀವನನ ನೀವೇನು ಅನ್ನೋದನ್ನು ವರ್ಧಿಸೋಕೆ ನೋಡಬೇಡಿ. ನೀವು ಹಾಕಿರೋ ಬಟ್ಟೆ, ನಿಮ್ಮ ಮನೆ, ನಿಮ್ಮ ಹತ್ರ ಏನಿದೆ ಇವೆಲ್ಲ ಬಳಕೆಗೆ ಇರಬೇಕು. ಅದನ್ನು ಪೂರ್ತಿಯಾಗಿ ಬಳಸಿ, ಪರವಾಗಿಲ್ಲ. ಆದರೆ ನೀವ್ಯಾರು ಅನ್ನೋದನ್ನು ಅವು ವರ್ಧಿಸಬಾರ್ದು. ನೀವ್ಯಾರು ಅನ್ನೋದು ನಿಮ್ಮ ಒಳಗಿಂದ ಆಗಬೇಕು. ನಿಮ್ಮ ಮಗು ಈ ರೀತಿ ಬೆಳೆದರೆ ಅವನು ಅಥವಾ ಅವಳು ಏನೇ ಆದರೂ ಪರವಾಗಿಲ್ಲ, ಅವರು ನಿಮ್ಮ ಹಾಗೆ ಇರಬೇಕಿಲ್ಲ. ಒಮ್ಮೆ ಈ ಯೋಚನೆ ಹೋಯ್ತಂದರೆ ಅವರು ನಿಮ್ಮ ಹಾಗೆ ಆಗಬೇಕಿಲ್ಲ ಅನ್ನೋದು ಹೋದರೆ ಮಕ್ಕಳನ್ನು ಪೋಷಿಸೋದ್ರಲ್ಲಿ ಎಷ್ಟು ಆನಂದ, ಸ್ವಾತಂತ್ರ್ಯ ಇದೆ ಅಂತ ನೋಡ್ತೀರಿ. ನಿಮ್ಮ ಸಮಸ್ಯೆ ಅವರು ನಿಮ್ಮ ಥರ ಇಲ್ಲ ಅನ್ನೋದಲ್ವ? ಮಕ್ಕಳ ಜೊತೆಗಿನ ಪ್ರತಿದಿನದ ಗುದ್ದಾಟ ಇಷ್ಟೇ, ಅವರು ನಿಮ್ಮ ಥರ ಆಗ್ತಾ ಇಲ್ಲ ಅನ್ನೋದು. ನನಗದೇ ಖುಷಿ.